ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ CM ಪಟ್ಟದ ಗುದ್ದಾಟ ಒಂದು ಹಂತಕ್ಕೆ ಅಂತ್ಯವಾಗುವಂಥ ಲಕ್ಷಣ ಕಂಡು ಬರ್ತಾ ಇದ್ದು, ಇನ್ನು 2 ಅಥವಾ 3 ತಿಂಗಳಲ್ಲಿ ಸಿದ್ದರಾಮಯ್ಯನವರ ಜಾಗದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವಂಥ ಮಾತು ಇದೀಗ ಖಚಿತವಾಗ್ತಿದೆ. ಹಾಗಾದರೆ ಈ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುವ ಹಾದಿಯಲ್ಲಿ ಅವರು ಯಾರ ಬಾಯನ್ನು ಹೇಗೆ ಮುಚ್ಚಿಸಿದ್ರು, ಜೊತೆಗೆ ಹೈಕಮಾಂಡ್ ಜೊತೆ ಯಾವೆಲ್ಲ ನೇರವಾದ ಸಂಪರ್ಕವನ್ನು ಇಟ್ಕೊಂಡ್ರು, ಜೊತೆಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವಾಗ ಯಾವ ಸಚಿವರಿಗೆ ಕೋಕ್ ಸಿಗುತ್ತೆ ಮತ್ತು ಯಾವ ಹೊಸ ಶಾಸಕರು ಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಮತ್ತು ಆ ಮಂತ್ರಿ ಪಟ್ಟದಲ್ಲಿ ಸಿದ್ದರಾಮಯ್ಯನವರ ಆಪ್ತರಿಗೆ ಎಷ್ಟು ಬಹುಪಾಲು ಯಾರ್ಯಾರಿಗೆ ಹೋಗುತ್ತೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 4-5 ತಿಂಗಳಿಂದ ಆದಂಥ ಈ CM ಪಟ್ಟದ ಗುದ್ದಾಟ ಇದೀಗ ಒಂದು ಹಂತಕ್ಕೆ ದೊಡ್ಡ ನಾಯಕರ ಮಧ್ಯೆ ಮಾತುಕತೆಯಾಗಿದೆ ಮತ್ತು ಅವೆಲ್ಲವೂ ಕೂಡ ಒಪ್ಪಿಗೆಯಾಗಿದೆ ಅನ್ನುವಂಥ ಮಾತು ಕೇಳಿಬರ್ತಾ ಇರುವುದರ ಹಿನ್ನೆಲೆಯಲ್ಲಿ ಇದೀಗ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಎಲ್ಲವೂ ಒಂದು ಹಂತಕ್ಕೆ ಕೊನೆಯಾಗುತ್ತೆ. ಅಂದರೆ ಸಿದ್ದರಾಮಯ್ಯನವರ ಜಾಗದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಅದರ ಮತ್ತೊಂದು ಹಂತವಾಗಿ ಮುಂದಿನ ವರ್ಷ ಆರಂಭದಲ್ಲಿ 5 ರಾಜ್ಯಗಳ ಚುನಾವಣೆ ಇರೋದ್ರಿಂದ ಇನ್ನೇನು ಜನವರಿಯ 20-25ಕ್ಕೆ ಅಥವಾ ಗಣರಾಜ್ಯೋತ್ಸವದ ಅಕ್ಕಪಕ್ಕ ಸಿದ್ದರಾಮಯ್ಯನವರು ಉಳಿತಾರೆ ಮತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವಂಥ ಮಾತು ಇದೀಗ ಕೇಳಿಬರ್ತದೆ. ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತದೆ. ಇದರ ಹಿಂದೆ ನೋಡ್ತಾ ಹೋದ್ರೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಸರಿಸುಮಾರು 5 ವರ್ಷ ಆಗ್ತಾ ಬಂದಿದೆ. ಮಾರ್ಚ್ ವೇಳೆಗೆ 5 ವರ್ಷ ಆಗುತ್ತೆ. ಆ 5 ವರ್ಷದ ಅವಧಿಯಲ್ಲಿ KPCC ಅಧ್ಯಕ್ಷನ ಗಾದಿಯನ್ನು ನಿಭಾಯಿಸಿಕೊಂಡು ಎಲ್ಲವನ್ನೂ ಕೂಡ ತನ್ನ ಕಂಟ್ರೋಲ್ಗೆ ಇಟ್ಕೊಂಡು ಅವರು ನಿಭಾಯಿಸಿದಂಥ ರೀತಿಯಲ್ಲಿ ಅದು ಇದೀಗ ಎಲ್ಲರ ಒಂದು ಮೆಚ್ಚುಗೆ ಪಾತ್ರವಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದಾಗ DK ಶಿವಕುಮಾರ್ ಹಿನ್ನಡೆಯಾದಾಗ ಆಗ ಆಡ್ತಿದ್ದಂಥ ಮಾತು ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಅಥವಾ ಬಾಯಿಗೆ ಬಂದಂಗೆ ಮಾತನಾಡ್ತಿರುವಂಥ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, HC ಮಹದೇವಪ್ಪ ಆಗಿರ್ಬೋದು, ಹೀಗೆ ಅಥವಾ MB ಪಾಟೀಲ್ DK ಶಿವರ್ ಕಂಡ್ರು ಉರಿದು ಬೀಳ್ತಿದ್ರು. ಅವರೆಲ್ಲರನ್ನೂ ಕೂಡ ಹೇಗೆ ಬಾಯಿ ಮುಚ್ಚಿಸಿದ್ರು ಆಸ್ ಎ KPCC ಪ್ರೆಸಿಡೆಂಟ್ ಆಗಿ. ಜಮೀರ್ ಅಹಮದ್ ಖಾನ್ ಅವರಿಗೆ ನೇರವಾಗಿ ಹೇಳಿದ್ರು ಬಾಯಿ ಮುಚ್ಕೊಂಡಿರುವಂಥ, MB ಪಾಟೀಲ್ ಅವರಿಗೆ ಪರೋಕ್ಷವಾಗಿ ಹೇಳಿದ್ರು ಬಾಯಿ ಮುಚ್ಕೊಂಡಿರಿ ಅಂತ, KN ರಾಜಣ್ಣ ಅವ್ರಿಗೆ ಹೇಳಿದ್ರು ದೊಡ್ಡ ಮನುಷ್ಯ ಬಾಯಿ ಮುಚ್ಕೊಂಡಿರ್ಬೇಕಂತ. ಹೀಗೆ ಎಲ್ಲರಿಗೂ ಕೂಡ ನೇರವಾಗಿ ಟಾಂಗ್ ಕೊಟ್ಟು ಅವರ ಬಾಯನ್ನು ಮುಚ್ಚಿಸಿದಂಥ DK ಶಿವಕುಮಾರ್ ಅವರಿಗೆ ಇದೀಗ ಜನವರಿಯ ಕೊನೆಯ ವಾರದಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವಂಥ ಎಲ್ಲ ಲಕ್ಷಣ ಕಂಡು ಬರ್ತಿದೆ. ಅದರ ಮುಂದುವರೆದ ಭಾಗವಾಗಿ DK ಶಿವಕುಮಾರ್ ಅವರನ್ನ ಕಂಡ್ರೆ ಉರಿದು ಬೀಳ್ತಿದ್ದಂಥ ಮುಗಿ ಬೀಳ್ತಿದ್ದಂಥ KN ರಾಜಣ್ಣನವರ ಹೇಗೆ ಹೈಕಮಾಂಡ್ ಮೂಲಕ ಕಿತ್ತು ಬಿಸಾಡಿದ್ರು, ಇಲ್ಲಿ ತಾವೇನಾದರೂ ಪಕ್ಷ ವಿರೋಧ ಚಟುವಟಿಕೆ ಅನ್ನುವಂಥ ನೋಟಿಸ್ ಕೊಟ್ಟು ಏನಾದರೂ ಹೆಚ್ಚಿಕೊಂಡು ಅದು DK ಶಿವಕುಮಾರ್ ಅವರ ಪಾಲಿಗೆ ಬರುತ್ತೆ, ಅದು ಅಪವಾದವಾಗುತ್ತೆ ಅಥವಾ ಅಪರಾಧವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿಯಿಂದಲೇ ಫೋನ್ ಮಾಡಿಸಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿಸಿ KN ರಾಜಣ್ಣನವರ ರಾಜೀನಾಮೆ ಪಡೆಯುವ ಬದಲು ಅವ್ರನ್ನ ಕಿತ್ತು ಬಿಸಾಡಿದ್ರು. ಅದು ಕೂಡ ಈಗ ದೊಡ್ಡ ಆದಂಥ ಅನಾಹುತ ಮುಂದಾಗಬಹುದು. ಯಾಕಂದರೆ ಮುಂದಿನ ದಿನಗಳಲ್ಲಿ KN ರಾಜಣ್ಣ ಅಥವಾ ಈ DK ಶಿವಕುಮಾರ್ ಅವರ ವಿರೋಧಿಯಾಗಿರುವಂಥ ಮತ್ತು ಸಿದ್ದರಾಮಯ್ಯನವರ ಆಪ್ತರು ಅನೇಕರು BJPಗೆ ಹೋಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಅದು ಒಂದು ಸಾಮೂಹಿಕವಾಗಿ ಅಂದರೆ ಅನೇಕ ದೊಡ್ಡ ರಾಜಕಾರಣಿಗಳು BJPಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿದು DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಯಾವ ಸಚಿವರಿಗೆ ಕೋಕ್ ಸಿಗಬಹುದು, ಯಾವ ಸಚಿವರನ್ನ DK ಶಿವಕುಮಾರ್ ಈಗಲೂ ಕೂಡ ಟಚ್ ಮಾಡಲಿಕ್ಕಾಗಲ್ಲ ಎನ್ನುವುದನ್ನು ನೋಡ್ತಾ ಇದ್ರೆ ನೋಡಿ, ಹೊಸಬರಾಗಿ ಯಾರು ಬರಬಹುದು. ಕೆಲವೊಬ್ರು DK ಶಿವಕುಮಾರ್ ಅವ್ರಿಗೆ ಆಪ್ತರಿದ್ದಾರೆ, ಕೆಲವೊಬ್ರು ಸಿದ್ದರಾಮಯ್ಯನವ್ರಿಗೆ ಆಪ್ತಾ ಇದ್ದಾರೆ, ಕೆಲವೊಬ್ರು ಇಬ್ರಿಗೂ ಆಪ್ತರಿದ್ದಾರೆ, ಕೆಲವೊಬ್ರು ರಾಹುಲ್ ಗಾಂಧಿ ಅವ್ರಿಗೆ ಆಪ್ತರಿದ್ದಾರೆ. ಇನ್ನು ಹೈಕಮಾಂಡ್ಗೆ ಆಪ್ತರಿರುವಂಥ ಅಥವಾ ಹೈಕಮಾಂಡ್ ಕಣ್ಣನ್ನು ಸೆಳೆದಿರುವಂಥ ವ್ಯಕ್ತಿಗಳಂದರೆ ಅದು ಶರತ್ ಬಚ್ಚೇಗೌಡ ಅವರನ್ನ ಈ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಫಸ್ಟ್ ಟೈಮ್ MLA ಅನ್ನುವಂಥ ಒಂದು ಕಾರಣಕ್ಕಾಗಿ ಅಥವಾ ಕಾಂಗ್ರೆಸ್ನಲ್ಲಿ ಫಸ್ಟ್ ಟೈಮ್ MLA ಅನ್ನೋ ಕಾರಣಕ್ಕೆ ಅವರನ್ನು ದೂರ ಇಡಬಹುದಾದರೆ ರಾಹುಲ್ ಗಾಂಧಿ ಅವರ ಕಣ್ಣು ಶರತ್ ಬಚ್ಚೇಗೌಡರ ಮೇಲಿದೆ. ಇನ್ನು DK ಶಿವಕುಮಾರ್ ಅವರು ಕುಣಿಗಲ್ ರಂಗನಾಥ್ ಅವರನ್ನ ಅಂದರೆ ಸಹೋದರ ಸಂಬಂಧಿ ಆಗ್ತಾರೆ. ಹಾಗಾಗಿ ಅವರನ್ನು ಕೂಡ ತುಮಕೂರು ವಿಭಾಗದಿಂದ ಸೇರಿಸಿಕೊಳ್ಳುವಂಥ ಸಚಿವರನ್ನಾಗಿ ಮಾಡುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತದೆ. ಇನ್ನು ಮಾಗಡಿ ಬಾಲಕೃಷ್ಣ ಅವರು DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಂಥವ್ರು, ಅವರನ್ನು ಕೂಡ DK ಶಿವಕುಮಾರ್ ಅವರು ಆಪ್ತರಾಗಿರುವಂಥ ಕಾರಣಕ್ಕೆ ಅವರನ್ನು ಕೂಡ ಸಚಿವ ಸಂಪುಟದಲ್ಲಿ ಸೇರಿಸುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬಂದು ಮತ್ತೊಂದು ಇಬ್ಬರು DK ಶಿವಕುಮಾರ್ ಅವರು ಅದನ್ನು ಸೂಚಿಸಬಹುದು, ಆದರೆ ಜಾಸ್ತಿ ಸೂಚಿಸಲಿಕ್ಕೆ ಹೋಗಲ್ಲ. ಯಾಕಂದರೆ ಈಗ ಬರಬೇಕಂತ CM ಪಟ್ಟ ಬಂದಿದೆ. ಇನ್ನು ನನಗೆ ಸಚಿವ ಆಕಾಂಕ್ಷಿಗಳ ಬಗ್ಗೆ ಆಗಲಿ ಅಥವಾ ಬೇರೆಯವರ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇಲ್ಲ ಅನ್ನುವಂಥ ಒಂದು ರೀಸನ್ ಕೂಡ ಕೊಡ್ಬೋದು. ಇನ್ನು
ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥವ್ರನ್ನ ಯಾರು ಟಚ್ ಮಾಡ್ಲಿಕ್ಕಿಲ್ಲ, ಅಂದ್ರೆ ಕೆಲವೊಬ್ಬರನ್ನ ತೆಗಿತಾರೆ ಅನ್ನುವಂಥ ಕಾರಣ ಇತ್ತು. ಆದರೆ ಇವರನ್ನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ, ಇವರು CM ಆಪ್ತರು ಎನ್ನುವಂಥ ಒಂದು ಲೆಕ್ಕಾಚಾರ ಆದಾಗ ಭೈರತಿ ಸುರೇಶ್ ಅವರನ್ನ ಕೂಡ ಟಚ್ ಮಾಡ್ಲಿಕ್ಕಾಗಲ್ಲ. ಜಮೀರ್ ಅಹಮದ್ ಖಾನ್, ಹೌದು, ಅಲ್ಪಸಂಖ್ಯಾತ ಕೋಟದಿಂದ ಬಂದಂಥವ್ರು ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಜಾಸ್ತಿ ಕಾಳಜಿ ಇರುವಂಥವ್ರು ಮತ್ತು ಅವರಿಗೆ ಅಲ್ಪಸಂಖ್ಯಾತರ ಕಂಡ್ರೆ ತುಂಬಾ ಇಷ್ಟ. ಅಂದ್ರೆ ಅಲ್ಪಸಂಖ್ಯಾತರಿಗೂ ಕೂಡ ಜಮೀರ್ ಅಹಮದ್ ಅವರು ಇಲ್ಲಿ ನಮ್ಮ ಪರವಾಗಿರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗೆ ತನ್ವೀರ್ ಸೇಠ್ ಅವರ ಬಗ್ಗೆ ಅಷ್ಟು ಅಭಿಪ್ರಾಯ ಅಲ್ಪಸಂಖ್ಯಾತರಿಗೆ ಇಲ್ಲ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನು ಉಳಿಸ್ಕೋತಾರೆ. KJ ಜಾರ್ಜ್, ನೋಬಡಿ ಕ್ಯಾನ್ ಟಚ್ ಹಿಮ್. ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾದ್ರೆ ರಿಜೈನ್ ಮಾಡ್ಬೋದಿಲ್ಲ ಅಂದ್ರೆ ಅವ್ರನ್ನ ತೆಗಿಲಿಕ್ಕೆ ಹೋಗಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದ್ ಸೆಕೆಂಡ್ ತೆಗಿಲಿಕ್ಕೆ ಹೋಗಲ್ಲ. ಈಶ್ವರ್ ಖಂಡ್ರೆ ಅವರು ಕೂಡ KPCC ಕಾರ್ಯಾಧ್ಯಕ್ಷರಾದಂಥವ್ರು, ಅವರನ್ನು ಕೂಡ ಮುಟ್ಲಿಕ್ಕೆ ಹೋಗಲ್ಲ. ಕೃಷ್ಣ ಬೈರೇಗೌಡ ಜೊತೆಗೆ ಸಂತೋಷ್ ಲಾಡ್, ಹೀಗೆ ಕೆಲವೊಬ್ಬರನ್ನ ಸಚಿವರಾಗಿ ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ MB ಪಾಟೀಲ್ ಆಗಿರ್ಬೋದು, H. ಮಹದೇವಪ್ಪ ಆಗಿರ್ಬೋದು, ಹೀಗೆ ಅವರನ್ನ ಮುಟ್ಲಿಕ್ಕೆ ಹೋಗಲ್ಲ. ಇನ್ನು ಯಾರನ್ನ ತೆಗಿಬಹುದು ಎನ್ನುವಂತ ಒಂದು ಲೆಕ್ಕಾಚಾರ ಹೋದಾಗ ದಿನೇಶ್ ಗುಂಡೂರಾವ್ ಅವರನ್ನ ಮುಟ್ಟಬಹುದು, ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬಹುದು. ಶರಣು ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಸಚಿವರು, ಅವರನ್ನು ಕೂಡ ಕೈ ಬಿಡಬಹುದು. ಮಧು ಬಂಗಾರಪ್ಪನವರು DK ಶಿವಕುಮಾರ್ ಅವರಿಗೆ ಆಪ್ತರಾದ್ರೂ ಕೂಡ ಅವರನ್ನ ಕೈ ಬಿಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಬೋಸರಾಜು MLC ಆಗಿ ಅವರು ಸಚಿವರಾದಂಥವ್ರು, ಅವರು ಕೋಟ ಕೂಡ ಮುಗಿತ ಬಂದ ಕಾಣಿಸುತ್ತೆ. RB ತಿಮ್ಮಾಪುರ ಜೊತೆಗೆ MC ಸುಧಾಕರ್, ಹೀಗೆ ಕೆಲವೊಬ್ಬರನ್ನ ರಹೀಂ ಖಾನ್ ಆಗಿರ್ಬೋದು, ಈ ಕೆಲವು ಸಚಿವರನ್ನ ಕೈ ಬಿಟ್ಟು ಹೊಸ ಸಚಿವರನ್ನ ಶಾಸಕರನ್ನ MLA ಅಥವಾ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಆದ್ರೆ ಮುಖ್ಯವಾಗಿ DK ಶಿವಕುಮಾರ್ ಅವರಿಗೆ ಒನ್ ಲೈನ್ ಅಜೆಂಡಾ ಅಂದ್ರೆ ತಾನು CM ಆಗಬೇಕು. ಹಾಗಾಗಿ ಈ ಎಲ್ಲಾ ಬಾರ್ಗೇನಿಗೆ ಅವರು ಒಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಿದೆ. ಯಾರನ್ನು ಕೂಡ ಅಂದ್ರೆ ಕುಣಿಗಲ್ ರಂಗನಾಥ್ ಅವ್ರನ್ನ ನೀವು ಸಚಿವ ಸ್ಥಾನಕ್ಕೆ ಕೂರಿಸಲೇಬೇಕನ್ನೋ ಹಠ ಹಿಡಿದಿಲ್ಲ. ಅವರಿಗೆ ಬೇಕಂತ ಒಂದ್ ಲೈನ್ ಅಜೆಂಡಾ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆದ ನಂತರ ನಾನು ಏನೆಲ್ಲ ಮಾಡಬಹುದಲ್ಲ ಅದನ್ನ ಮಾಡ್ತಾರೆ. ಒಂದು ಸಲ ಮುಖ್ಯಮಂತ್ರಿ ಪಟ್ಟವನ್ನ ಸಿಕ್ಕ ನಂತರ ಸಿದ್ದರಾಮಯ್ಯನವರು ಕೂಡ ತಂಡ ಅಂದ್ರೆ ಕೂಲ್ ಆಗ್ತಾರೆ. ಅವ್ರ ಹತ್ರ ಏನೂ ಅಧಿಕಾರ ಇರಲ್ಲ. ಮುಖ್ಯಮಂತ್ರಿ ಇದ್ದಾಗ ಅಧಿಕಾರವೇ ಬೇರೆ, ಮುಖ್ಯಮಂತ್ರಿ ಪಟ್ಟ ಕೈ ತಪ್ಪಿ ಒಬ್ಬ MLA ಆಗಿರುವಾಗ ಅದರ ಅಧಿಕಾರವೇ ಬೇರೆ. ಹಾಗಾಗಿ ಒಮ್ಮೆ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕ ನಂತರ ಎಲ್ಲವನ್ನೂ ನಾನು ನೋಡ್ಕೊಳ್ತೇನೆ. ಸೊ ಅಲ್ಲಿಯ ತನಕ ಸಿದ್ದರಾಮಯ್ಯ ಆಪ್ತರು ಎಲ್ಲರೂ ಬೇಕಾದ್ರೆ ಸಚಿವರಾಗಿರ್ಲಿ, ಆದ್ರೆ ನಾನು ಮುಖ್ಯಮಂತ್ರಿ ಆದ ನಂತರ ಎಲ್ಲ ಅಧಿಕಾರ ನನ್ನ ಹತ್ರ ಇರುತ್ತೆ, ಎಲ್ಲಾ ಸಹಿ ವ್ಯವಹಾರ ಎಲ್ಲ ಕೂಡ ನಂದಿರುತ್ತೆ. ಅವ್ರು ಏನೇ ಆದ್ರೂ ಕೂಡ ನನ್ನ ಒಂದು ಸಿಗ್ನೇಚರ್ ಬೇಕಾಗುತ್ತೆ, ನನ್ನ ಒಂದು ಪರ್ಮಿಷನ್ ಬೇಕಾಗುತ್ತೆ ಅನ್ನುವಂತ ಒಂದು ಹಠಕ್ಕೆ ಬಿದ್ದಿದೆ DK ಶಿವಕುಮಾರ್ ಅವರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಒಬ್ಬೊಬ್ಬರನ್ನಾಗಿ ಹೇಗೆ ಜಮೀರ್ ಅಹಮದ್ ಅವ್ರನ್ನ ಬಾಯಿ ಮುಚ್ಚಿದ್ರು, ಹೇಗೆ MB ಪಾಟೀಲ್ ಅವ್ರನ್ನ ಬಾಯಿ ಮುಚ್ಚಿದ್ರು, ಹೇಗೆ H. ಮಹದೇವಪ್ಪರನ್ನ ಬಾಯಿ ಮುಚ್ಚಿದ್ರು, ಹೀಗೆ ಮೊನ್ನೆ ಆದಂತ ಗಲಾಟೆಯಲ್ಲಿ KN ರಾಜಣ್ಣನನ್ನು ಕಿತ್ತು ಬಿಸಾಡಿದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲ ಹಾಗಿಲ್ಲ ಹೀಗೆಲ್ಲ ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಕಳೆದ 10 days ಇಂದ ಮಾತಾಡ್ತಾ ಇರುವಂತ ರೀತಿ ಅವರ ಒಂದು ನಡೆ ನೋಡ್ತಾ ಇದ್ರೆ ಇಲ್ಲ ಮುಖ್ಯಮಂತ್ರಿಗಳು ಇಳಿಲೇಬೇಕಾಗತ್ತೆ ಅನ್ನುವಂತ ಮಾತು ನಿನ್ನೆ ಕೊಟ್ಟಿದ್ದಾರೆ. ಆದ ನಂತರ ಸ್ವಲ್ಪ ಉಲ್ಟಾ ಹೊಡೆದ್ರು. ಆದ್ರೆ ಅವರಿಗೂ ಅರ್ಥ ಆಗಿದೆ ಇಲ್ಲ ಅಧಿಕಾರ ಶಾಶ್ವತ ಅಲ್ಲ ಮತ್ತು ಸಿದ್ದರಾಮಯ್ಯ ಇಳಿತಾರೆ ಮತ್ತು ಮತ್ತೊಬ್ಬ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಜೊತೆ 1-to-1 ಮಾತನ್ನು ಕೂಡ ಅಂದ್ರೆ ಮಾತುಕತೆಯನ್ನು ನಡೆಸಿದ್ರು. ಇದರ ಮಧ್ಯೆ ಸಿದ್ದರಾಮಯ್ಯನವರು ಇಳಿತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅಲಂಕಾರವನ್ನು KPCC ಅಧ್ಯಕ್ಷರಾಗ್ತಾರೆ ಅಂತ ಮಾತು ಕೂಡ ಕೇಳಿ ಬರ್ತದೆ. ಹಾಗಾಗಿ DK ಶಿವಕುಮಾರ್ ಎಲ್ಲವನ್ನು ಕೂಡ ಒಂದು ಫಾರ್ಮುಲಾ ರೀತಿಯಲ್ಲಿ ಯಾರ್ಯಾರಿಗೆ ಏನ್ ಕೊಟ್ರೆ ಏನಾಗುತ್ತೆ ಎಲ್ಲವೂ ಕೂಡ ಇದೀಗ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಕೆಲವರು ಹೇಳ್ತಿದ್ರು ಏಪ್ರಿಲ್ ತನಕ ಹೋಗ್ಬೋದು ಎನ್ನುವಂತ ಮಾತು ಕೂಡ ಹೇಳ್ತಿದ್ದಾರೆ. ಚುನಾವಣೆ ಫೆಬ್ರವರಿ ಮಾರ್ಚ್ನಲ್ಲಿ ಇರೋದ್ರಿಂದ ಆ ಹಂತದಲ್ಲಿ ಬದಲಾವಣೆ ಆದ್ರೆ ಮುಂದಿನ ಅಂದ್ರೆ ಒಡಿಸ್ಸಾ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು ಅಥವಾ ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ ಅಥವಾ ಚುನಾವಣಾ ಸಮಯದಲ್ಲಿ ಬದಲಾವಣೆ ಬೇಡ ಎನ್ನುವಂತ ಹಂತಕ್ಕೂ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಜೊತೆಗೆ ಅಲ್ಲಿಯ ತನಕ ಆ ಚುನಾವಣೆ ಮುಗಿದು ಫಲಿತಾಂಶ ಬಂದು ಅಲ್ಲಿ ತನಕ DK ಶಿವಕುಮಾರ್ ಕಾಯ್ತಾರೆ ಅನ್ನೋದು ಇದೀಗ ಸತವಾಗಿ ಅಥವಾ ಶುದ್ಧ ಸುಳ್ಳಾಗಿದೆ. ಹಾಗಾಗಿ ಜನವರಿ 20-22 ಒಳಗೆ ಅಂದ್ರೆ ಸಿದ್ದರಾಮಯ್ಯನವರು ದೇವರಾಜು ಅರಸು ದಾಖಲೆಯನ್ನ ಮುರಿದ ತಕ್ಷಣವೇ ಅವರನ್ನ ಪಟ್ಟದಿಂದ ಕೆಳಗಿಳಿಸುವಂತಹ ಎಲ್ಲಾ ರೂಪುರೇಷೆ ಇದೀಗ ಸಿದ್ಧವಾಗ್ತಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.